ನಮಸ್ತೆ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ನಾನು ಇವತ್ತು ಸಿಹಿಗೆಣಸು ರೋಟಿ ಅಥವಾ ಚಪಾತಿ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬ ಈಸಿ ಹಾಗೂ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಲ್ಲಿ ಮಾಡೋದಕ್ಕೆ ನಾನು ಒಂದು ಅರ್ಧ ಗೆಣಸನ್ನು ಕಟ್ ಮಾಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಗೆಣಸಲ್ಲಿ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೋಬೇಕು. ಆ್ಯಂಡ್ ಇದು ಗೆಣಸು ಕೂಡ ತುಂಬ ಸ್ವೀಟ್ ಇದೆ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಗೆಣಸು ಸ್ಮ್ಯಾಶ್ ಮಾಡಿರೋ ಗೆಣಸನ್ನ ಆ ಮೆಜರ್ಮೆಂಟಲ್ಲಿ ತೊಗೋತಿದ್ದೀನಿ. ಸೊ ನೀವು ಜಾಸ್ತಿ ಬೇಕಂದರೆ ಎರಡು ಕ್ವಾಂಟಿಟಿ ಜಾಸ್ತಿ ಇರಲಿ, ಅಂದರೆ 2 ಕಪ್ ಗೋಧಿ ತೊಗೊಂಡ್ರೆ ಗೋಧಿ ಹಿಟ್ಟು 2 ಕಪ್ ಗೆಣಸು ತೊಗೊಳ್ಳಿ. ಸೊ ಇಲ್ಲಿ ನಾನು 1 ಕಪ್ಪಲ್ಲಿ ಮಾಡ್ತಾಯಿದ್ದೀನಿ. ಈಗ 1 ಕಪ್ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆ ಜೀರಿಗೆ ಪುಡಿ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ವಿಡಿಯೋ ನೋಡಿ ಆದಮೇಲೆ. ಸ್ಕ್ರೀನ್ ಮೇಲೆ ನಾನು ಏನೂ ಅಪ್ಲೋಡ್ ಮಾಡ್ತಾಯಿಲ್ಲ, ಸೊ ಪ್ಲೀಸ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಜೀರಿಗೆ, ಹಾಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಅಜ್ವೈನ, ಗರಂ ಮಸಾಲ, ಉಪ್ಪು ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರ ಪುಡಿಗಾದರೂ ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಸೊ ಅಜ್ವೈನ ಹಾಕಿದ್ದೀನಿ. ಈಗ ಜೀರಿಗೆನೂ ಹಾಕಿದ್ದೀನಿ. ಸೊ ಅಜ್ವೈನ ಹಾಗೂ ಜೀರಿಗೆ ಹಾಕೋದ್ರಿಂದ ಗೆಣಸು ಸ್ವಲ್ಪ ಗ್ಯಾಸ್ ಫಾರ್ಮ್ ಆಗುತ್ತೆ, ಹಾಗಾಗಿ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ಸೊ ಡೈಜೆಷನ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಡೈಜೆಷನ್ಗೆ ಅಜ್ವೈನ ಇದರಿಂದ. ಹಾಗಾಗಿ ಸ್ವಲ್ಪ ಒಂದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ನೀರೇನು ಬೇಕು ಅಂತಿಲ್ಲ. ಸೊ 1 ಕಪ್ ನಾನು ಗೆಣಸು ಹಾಕ್ಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡಿರೋದು. ಅದೇ ಮೆಷರ್ಮೆಂಟಲ್ಲಿ ನಾನು ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಬೇಕು ಅಂತಿರಲ್ಲ. ನಾನಿಲ್ಲಿ ಸ್ವಲ್ಪ ನೀರು ಹಂಗೆ ಹಾಕ್ಕೋತಾ ಇದ್ದೀನಿ ಅಷ್ಟೇ, ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು. ಕೆಳೊಮ್ಮೆ ಒಂದೊಂದು ಗೆಣಸಲ್ಲಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೊಕೊನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಆದ್ರೂ ಮಿಕ್ಸ್ ಮಾಡಿ ಚೆನ್ನಾಗಿ ನೀಡ್ ಮಾಡ್ಕೋಬೇಕು. ಚೆನ್ನಾಗಿ ಸಾಫ್ಟ್ ಆಗಬೇಕಿದು, ನೋಡ್ತಿದ್ದೀರಾ ನೀವು. ಇದಕ್ಕೆ ನಾನು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಎಷ್ಟು ಸಾಫ್ಟ್ ಆಗುತ್ತೆ ಅಷ್ಟೇ ಚೆನ್ನಾಗಿ ಬರುತ್ತೆ ಚಪಾತಿ ಮಾಡುವಾಗ, ಹಾಗಾಗಿ ಚೆನ್ನಾಗಿ ನೀಡ್ ಮಾಡ್ಕೊಳ್ಳಿ. ಸೊ ರೆಸಿಪಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಗೆಣಸು ಆಗಿರೋದ್ರಿಂದ ಗೆಣಸಲ್ಲಿ ವಿಟಮಿನ್ ಎ, ಪೊಟ್ಯಾಷಿಯಮ್, ಹಾಗೆ ಫೈಬರ್ ಕಂಟೆಂಟ್ಸ್ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕಂಟೆಂಟ್ಸ್ ಇರುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಮಕ್ಕಳಿಗೆ ಅಥವಾ ದೊಡ್ಡವರಿಗೇನು ಒಳ್ಳೆಯದು. ಸೊ ಟ್ರೈ ಮಾಡಿ, ರಾತ್ರಿ ಡಿನ್ನರ್ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಈಗ ಚೆನ್ನಾಗಿ ಹಿಟ್ಟು ಮಾಡಿಕೊಂಡು ಲಟ್ಸ್ಕೋಬೇಕು. ಇದು ನೀವು ಜೋಳದ ಹಿಟ್ಟಲ್ಲಾದ್ರೂ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಜೋಳದ ಹಿಟ್ಟಲ್ಲಿ ರೊಟ್ಟಿ ಹೇಗೆ ತಟ್ತಾರೆ ಹಾಗೆ ಮಾಡ್ಕೋಬೋದು. ಸೊ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ. ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ, ಹೀಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಅಪ್ಲೋಡ್ ಮಾಡ್ತೀನಿ ನಾನು. ಹೀಗೆ ಚೆನ್ನಾಗಿ ಲಟ್ಸ್ಕೋಬೇಕು. ನೋಡ್ತಿದ್ದೀರಾ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಲಟ್ಸ್ಕೋಬೋದು. ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಬೇರೆ ಬೇರೆ ಶೇಪ್ ಇಷ್ಟ ಇರುತ್ತೆ, ಸ್ಟಾರ್ ಅಥವಾ ಟ್ರಯಾಂಗಲ್, ಹೀಗೆ ನಿಮ್ಗೆ ಯಾವ್ದು ಬೇಕೋ ಆ ಥರ ಮಾಡ್ಕೋಬಹುದು. ಸೊ ಮಕ್ಕಳು ಆಗ ತಿಂತಾರೆ ಇಷ್ಟಪಟ್ಟು. ಸೊ ಇದು ಸ್ವಲ್ಪ ಗೆಣಸು ಸಿಹಿ ಇರೋದ್ರಿಂದ ಜಾಸ್ತಿ ಖಾರ ಅನಿಸಲ್ಲ, ಯಾಕೆ ನಾನು ಒಂದು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಖಾರ ಜಾಸ್ತಿ ಅನಿಸಲ್ಲ, ಮಕ್ಕಳು ಕೂಡ ಚೆನ್ನಾಗಿ ತಿನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಈಗ ಪ್ಯಾನ್ ಇಟ್ಕೊಂಡು ಅದು ಫಸ್ಟ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾದ ನಂತರ ನಾನು ಲೋ ಫ್ಲೇಮಲ್ಲಿಟ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕಿ ಆದಮೇಲೆ ಈಗ ಚಪಾತಿ ಏನು ಲಟ್ಸಿಟ್ಕೊಂಡಿದ್ದೀವಿ, ಚಪಾತಿ ಅಥವಾ ರೊಟ್ಟಿ, ಅದನ್ನ ಹಾಕ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗಲಿ ಇದು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. 2 ಕಡೆ ಚೆನ್ನಾಗಿ ಬಾಯ್ಲ್ ಆಗಲಿ. ಚಪಾತಿ ಹೇಗೆ ನಾರ್ಮಲ್ ಚಪಾತಿ ಹೇಗೆ ಮಾಡ್ತೀರಾ ಅದೇ ರೀತಿ ಮಾಡಿ ಅಷ್ಟೇ. ಬಟ್ ಅಲ್ಲಿ ನಾವು ಗೆಣಸು ಹಾಗೆ ಸ್ವಲ್ಪ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ದೀವಿ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಪ್ಪ ಅಥವಾ ಕೊಕೊನಟ್ ಆಯಿಲ್ ಯೂಸ್ ಮಾಡಿ. ತುಂಬ ಒಳ್ಳೆಯದು ಹೆಲ್ತಿಗೆ ಅಷ್ಟೇ, ತುಂಬಾ ಒಳ್ಳೆಯದು ಹೆಲ್ತಿಗೆ.
ಎರಡು ಕಡೆ ಚೆನ್ನಾಗಿ ಬಾಯ್ಲ್ ಆಗಿದೆ, ನೋಡ್ತಿದ್ದೆ ನೀವು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಸೊ ಈಗ ಇದೇ ರೀತಿ ಬೇರೆ ಎಲ್ಲನೂ ಲಟ್ಸ್ಕೊಂಡಿರೋ ಚಪಾತಿ ಎಲ್ಲನೂ ಈ ಥರ ಬಾಯ್ಲ್ ಮಾಡ್ಕೊಳ್ಳೋಣ. ಸೊ ನೀವು ಕೂಡ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ, ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ. ಸೊ ಈ ರೆಸಿಪಿಗೆ ಸಾರು ಅಥವಾ ಪಲ್ಯ ಏನು ಬೇಕು ಅಂತಿರಲ್ಲ. ನಿಮಗೆ ಬೇಕು ಅಂತಾದರೆ ಚಟ್ನಿ, ಕಾಯಿ ಚಟ್ನಿ ಏನಾದರೂ ಮಾಡ್ಕೋಬೋದು, ಬಟ್ ಬೇಕಾಗಲ್ಲ, ಯಾಕಂದರೆ ನಾವೆಲ್ಲ ಮಸಾಲ ಖಾರ ಎಲ್ಲ ಹಾಕಿರೋದ್ರಿಂದ ಬೇಕಾಗಲ್ಲ. ಸೊ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಟ್ರೈ ಮಾಡಿ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.